ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರುವವರು ಹಣ್ಣುಗಳನ್ನು ತಿನ್ನಬಹುದಾ ತಿನ್ನಬಾರ್ದಾ? ಹಣ್ಣುಗಳಲ್ಲಿ ಬಹಳಷ್ಟು ವಿಟಮಿನ್ಗಳು ಸಿಗುತ್ತೆ, ಖನಿಜಾಂಶ ಸಿಗುತ್ತೆ, ನಾರಿನಂಶ ಸಿಗುತ್ತೆ. ಆದರೆ ಸಕ್ಕರೆ ಕಾಯಿಲೆ ಇರೋರು ಹಣ್ಣು ತಿಂದ ತಕ್ಷಣ ಸಡನ್ ಆಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ಈ ರೀತಿ ಆಗಬಾರ್ದು ಅಂದ್ರೆ ನಾವು ಯಾವ ಹಣ್ಣುಗಳನ್ನು ತಿನ್ನಬಹುದು, ಯಾವ ಹಣ್ಣುಗಳನ್ನು ತಿನ್ನಬಾರ್ದು, ಹಣ್ಣುಗಳನ್ನು ಎಷ್ಟೊತ್ತಿಗೆ ತಿನ್ನಬೇಕು, ಯಾವ ರೂಪದಲ್ಲಿ ತಿನ್ನಬೇಕು, ಈ ಎಲ್ಲ ವಿಷಯಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ಸಿಗುವಂತಹ ಹಣ್ಣುಗಳಲ್ಲಿ ನಮ್ಮ ಸಕ್ಕರೆ ಕಾಯಿಲೆ ಇರುವಂತಹವರು ಸುರಕ್ಷಿತವಾಗಿ ತಿನ್ನಬೇಕಾದ ಹಣ್ಣುಗಳು ಯಾವುದು ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಸಕ್ಕರೆ ಕಾಯಿಲೆ ಇರೋರು ನನಗೆ ಹಣ್ಣು ತಿಂದ್ರೆ ಏನಾಗ್ಬಿಡುತ್ತೇನೋ ಅನ್ನುವಂತಹ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತಹ ಸಕ್ಕರೆ ಅಥವಾ ಬೆಲ್ಲ ಏನಿರುತ್ತೋ, ಆಡೆಡ್ ಶುಗರ್ ಅಂತ ನಾವೇನು ಹೇಳ್ತೀವಿ, ಟೀ ಕಾಫಿಗೆ ಹಾಕುವಂಥ ಸಕ್ಕರೆ ಅಥವಾ ನಾವು ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸುವಂತಹ ಸಕ್ಕರೆ, ಅನ್ನ ಡೈರೆಕ್ಟ್ ಆಗಿ ಅದರಲ್ಲಿರುವಂತಹ ಶುಗರ್, ಸಿಂಪಲ್ ಶುಗರ್ಸ್ ಅನ್ನು ಹೆಚ್ಚು ತಿಂದ್ಬಿಟ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸಡನ್ ಆಗಿ ಹೆಚ್ಚಾಗ್ಬಿಡುತ್ತೆ. ಆದರೆ ಈ ಹಣ್ಣುಗಳಲ್ಲಿ ಸಿಗುವಂತಹ ಶುಗರ್, ಮುಖ್ಯವಾಗಿ ಫ್ರಕ್ಟೋಸ್ ಅಂತ ಹೇಳ್ತೀವಿ, ಅದು ಅದರಲ್ಲಿ ಹಣ್ಣುಗಳಲ್ಲಿ ಈ ನಾರಿನಂಶ, ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ ಇವೆಲ್ಲ ಸೇರ್ಕೊಂಡಿರೋದ್ರಿಂದ ರಕ್ತದಲ್ಲಿ ಸಡನ್ ಆಗಿ ಈ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡೋದಿಲ್ಲ. ಈ ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ನಮಗೆ ಹಲವಾರು ಉಪಯೋಗಗಳಾಗ್ತಾ ಹೋಗುತ್ತೆ ಈ ಸಕ್ಕರೆ ಕಾಯಿಲೆ ಇದ್ದಾಗ. ಡಯಾಬಿಟಿಸ್ನಲ್ಲಿ ಮುಖ್ಯವಾಗಿ ಎಲ್ಲ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ಹೃದಯಕ್ಕೆ, ಮೆದುಳಿಗೆ, ಕಿಡ್ನಿಗೆ, ನರಗಳಿಗೆ, ಪಾದಗಳಿಗೆ ಇವೆಲ್ಲ ತೊಂದರೆ ಆದ ತಕ್ಷಣ ಅಲ್ಲಿ ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದರಲ್ಲಾಗುವಂಥದ್ದು ಆಕ್ಸಿಡೇಟಿವ್ ಸ್ಟ್ರೆಸ್, ಫ್ರೀ ರಾಡಿಕಲ್ ಆಮ್ಲಜನಕ ಹೋಗಿ ತೊಂದರೆ ಮಾಡ್ತಾ ಇರುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ ಹಣ್ಣಲ್ಲಿ ಬಹಳಷ್ಟು ಈ ಆಂಟಿ ಆಕ್ಸಿಡೆಂಟ್ಸ್ಗಳು ನಮಗೆ ಸಿಗುತ್ತೆ. ಮುಖ್ಯವಾಗಿ ಕೆಲವೊಂದು ವಿಟಮಿನ್, ಖನಿಜಾಂಶಗಳು ನಮಗೆ ಸಿಗುತ್ತೆ. ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಅದರಲ್ಲೂ ಫೋಲೇಟ್ ಮತ್ತು ಬೇರೆ ವಿಟಮಿನ್ಸ್ಗಳು, ಪೊಟ್ಯಾಷಿಯಂ ಅನ್ನುವಂತಹ ಖನಿಜಾಂಶ ಇವೆಲ್ಲವೂ ಬಹಳ ಚೆನ್ನಾಗಿ ನಮಗೆ ಹಣ್ಣುಗಳಲ್ಲಿ ಸಿಗೋದ್ರಿಂದ ನಮಗೆ ಈ ವಿಟಮಿನ್ ಡಿಫಿಷಿಯನ್ಸಿಯಿಂದ ಕಡಿಮೆ ಆಗಲಿಕ್ಕೆ, ಅಂದರೆ ಈ ವಿಟಮಿನ್ ಡಿಫಿಷಿಯನ್ಸಿ, ವಿಟಮಿನ್ಗಳು ಕಡಿಮೆ ಇದ್ದಾಗ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅವೆಲ್ಲವೂ ಅದರಿಂದ ಹೊರಗಡೆ ಬರಲಿಕ್ಕೆ, ಅದರಿಂದ ಗುಣಮುಖರಾಗಲಿಕ್ಕೆ ಹಣ್ಣುಗಳಿಂದ ನಮಗೆ ಸಾಧ್ಯ ಅಂತ ಹೇಳ್ಬೋದು. ಜೊತೆಗೆ ಈ ಸಕ್ಕರೆ ಕಾಯಿಲೆ ಇದ್ದಾಗ ನಾವು ಹಣ್ಣುಗಳನ್ನು ತಿನ್ನೋದ್ರಿಂದ ಸಕ್ಕರೆ ಪ್ರಮಾಣ ಸಡನ್ ಆಗಿ ಹೆಚ್ಚಾಗೋಕೆ, ಕಡಿಮೆ ಆಗಲಿಕ್ಕೆ ಮುಖ್ಯವಾದಂತಹ ಕಾರಣ ನಾರಿನಂಶ. ನಾವು ತಿಂದಿರುವಂತಹ ಆಹಾರದಲ್ಲಿ ಹೆಚ್ಚು ನಾರಿನಂಶ ಇದ್ದಾಗ ಜಠರದಲ್ಲಿ ಈ ಸಕ್ಕರೆ ಇರುವಂತಹ ಆಹಾರ ನಿಧಾನವಾಗಿ ಅಬ್ಸಾರ್ಬ್ ಆಗ್ತಾ ಬರುತ್ತೆ. ಆವಾಗ ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಅದರಿಂದ ಇಷ್ಟೆಲ್ಲ ಉಪಯೋಗಗಳಿರುವಂತಹ ಹಣ್ಣುಗಳನ್ನ ನಾವು ಹೇಗೆ ತಿನ್ನಬೇಕು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಇರೋರು ಯಾವ ಹಣ್ಣನ್ನು ಆಯ್ಕೆ ಮಾಡಬೇಕು, ಇದಕ್ಕೆ ನಾವು ಮುಖ್ಯವಾಗಿ 5 ಅಂಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳನ್ನ ಮಾತ್ರ ಬಳಸಬೇಕು. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಯಾವುದೇ ಒಂದು ಆಹಾರ ಪದಾರ್ಥ ಎಷ್ಟು ಬೇಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡುತ್ತೋ ಅದನ್ನ ಆ ಆಹಾರದ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿದ್ರೆ ಬೇಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ರೆ ನಿಧಾನವಾಗಿ ಆ ಸಕ್ಕರೆ ಪ್ರಮಾಣವನ್ನು ರಕ್ತದಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಕಾರಣದಿಂದ ಈ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರುವಂತಹವರು ಈ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳನ್ನು ಮಾತ್ರ ಬಳಸಿದ್ರೆ ಅನುಕೂಲ ಅಂತ ಹೇಳ್ತೀವಿ. ಯಾವುದು ಈ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳು? ಅತ್ಯಂತ ಉಪಯುಕ್ತ ಹಣ್ಣುಗಳು ಈ ಡಯಾಬಿಟಿಸ್ ಅಲ್ಲಿ ಅಂತಂದ್ರೆ, ಮೊದಲನೇದು ಆಪಲ್, ಸೇಬು ಹಣ್ಣು. ಈ ಸೇಬು ಹಣ್ಣಲ್ಲಿ ಹೆಚ್ಚು ನಮಗೆ ನಾರಿನಂಶ ಸಿಗುತ್ತೆ. ಅದರಲ್ಲೂ ಪೆಕ್ಟಿನ್ ಅನ್ನುವಂತಹದ್ದು ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ, ಅಂದ್ರೆ ಅದು ಕರಗುವಂತಹ ನಾರಿನಂಶ ಇರುತ್ತೆ. ಅದರಿಂದ ಹಲವಾರು ಅನುಕೂಲ ಆಗುತ್ತೆ. ಹೆಚ್ಚು ನಾರಿನಂಶದ ಜೊತೆಗೆ ವಿಟಮಿನ್ಗಳು ಸಿಗುತ್ತೆ, ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತೆ. ಅದರಿಂದ ಅತ್ಯಂತ ಉಪಯುಕ್ತ ಹಣ್ಣು ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಆಪಲ್ ಅಂತ ನಾವು ಹೇಳಬೇಕು. ಅದನ್ನ ಹೆಚ್ಚಾಗಿ ಬಳಸೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಎರಡನೇದು ಪೇರ್ಲೆ ಹಣ್ಣು, ಗ್ವಾವಾ. ಈ ಪೇರ್ಲೆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ನಾರಿನಂಶ ಇರುತ್ತೆ. ಇದರಿಂದನೂ ಕೂಡ ನಮಗೆ ಈ ಸಕ್ಕರೆ ಕಾಯಿಲೆಯಲ್ಲಿ ಚೆನ್ನಾಗಿ ಬ್ಲಡ್ ಶುಗರ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೇದು ಆರೆಂಜ್ ಅಥವಾ ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣಲ್ಲಿ ವಿಟಮಿನ್ ಸಿ ಬಹಳ ಚೆನ್ನಾಗಿರುತ್ತೆ, ನಾರಿನಂಶ ಹೆಚ್ಚಿರುತ್ತೆ. ಮತ್ತೆ ಇದರಲ್ಲಿರುವಂತಹ ಈ ಸಕ್ಕರೆಗಳೇನಿರುತ್ತೋ ಅದರ ನಮಗೆ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡದೆ ನಿಧಾನವಾಗಿ ಅದರಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಾಲ್ಕನೇದು ಮತ್ತು ಅತ್ಯಂತ ಮುಖ್ಯವಾದಂತಹದ್ದು ಈ ಇಂಡಿಯನ್ ಜಾಮೂನ್ ಅಂತ ಹೇಳ್ತೀವಿ ಅಥವಾ ಇಂಡಿಯನ್ ಬ್ಲ್ಯಾಕ್ ಬೆರಿ ಅಂತ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ನೇರಳೆ ಹಣ್ಣು ಅಂತ ಹೇಳುವಂತಹದ್ದು. ನೇರಳೆ ಹಣ್ಣಲ್ಲಿ ಈ ಸಕ್ಕರೆ ಕಾಯಿಲೆಯಲ್ಲಿ ಇರುವಂತಹವ್ರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುವಂತಹ ಕೆಲವೊಂದು ಗುಣಗಳಿರುತ್ತೆ. ಆ ಕಾರಣದಿಂದ ಇದು ಈ ಸಕ್ಕರೆ ಕಾಯಿಲೆ ಇರೋರಿಗೆ ಮನೆ ಮದ್ದು ಅಥವಾ ರಾಮಬಾಣ ಅಂತ ಕೆಲವರು ಹೇಳ್ತಾರೆ. ಸೊ ಈ ನೇರಳೆ ಹಣ್ಣನ್ನು ನಾವು ಸುತ್ತಮುತ್ತ ನಮಗೆ ಸಿಗುವಂತಹವ್ರಿಗೆ ನೇರಳೆ ಹಣ್ಣನ್ನು ಬಳಸಿದ್ರೆ ನಮಗೆ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು.
ಅದರ ಜೊತೆಗೆ ಈ ಸೀತಾಫಲ ಹಣ್ಣು ಕೂಡ ಈ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳಲ್ಲಿ ಒಂದು ಅಂತ ಹೇಳ್ಬೋದು. ಸೀತಾಫಲದಲ್ಲಿ ಹೆಚ್ಚು ನಾರಿನಾಂಶ ಇರುತ್ತೆ, ಹಲವಾರು ವಿಟಮಿನ್ಗಳು, ಅದೆಲ್ಲ ಆಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಸಿಗುತ್ತೆ. ಆದರೆ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿರುವಂತಹ ಪ್ರಮಾಣದಲ್ಲಿ ತಿನ್ನುವಂಥದ್ದು ಬಹಳ ಮುಖ್ಯ. ಸೊ ಮೊದಲನೇ ಮುಖ್ಯವಾದಂತಹ ಅಂಶ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳನ್ನು ಬಳಸಬೇಕು. ಎರಡನೇದು, ನಮಗೆ ಆ ಸೀಸನ್ನಿಗೆ ತಕ್ಕಂತಹ ಹಣ್ಣು ಮತ್ತು ನಮ್ಮ ಸುತ್ತಮುತ್ತ ಸಿಗುವಂತಹ ತಾಜಾ ಹಣ್ಣುಗಳನ್ನು ಮಾತ್ರ ನಾವು ಬಳಸಬೇಕು. ಕೆಲವೊಂದು ಹಣ್ಣು ಕೆಲವೊಂದು ಸೀಸನ್ಗಳು ಸಿಗುತ್ತೆ, ನಮಗೆ ಗೊತ್ತು. ಕೆಲವೊಂದು ನಮಗೆ ಸುತ್ತಮುತ್ತ ಬೆಳೆದಿರುವಂತಹ, ನಮಗೆ ಗೊತ್ತಿರುವಂತಹ ಜಾಗದಲ್ಲಿ ಬೆಳೆದಿರುವಂತಹ ಹಣ್ಣುಗಳನ್ನು ಬಳಸೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಹೇಗೆ ಅಂತಂದ್ರೆ, ಆ ಸೀಸನ್ ಅಲ್ಲಿ ಬೆಳೆಸಿರುವಂತಹ ಹಣ್ಣಾಗಿದ್ರೆ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಲಿಕ್ಕೆ ಕೆಲವೊಂದು ಇಂಜೆಕ್ಷನ್ಗಳನ್ನ, ಕೆಲವೊಂದು ಕೆಮಿಕಲ್ಗಳನ್ನ ಬಳಸಿರುವಂತಹ ಸಾಧ್ಯತೆ ಕಡಿಮೆ. ಈ ಕೆಲವೊಂದು ತುಂಬಾ ದೂರ ಬೇರೆ ಎಲ್ಲೋ ಬೆಳೆದಿರುವಂತಹ ಹಣ್ಣುಗಳನ್ನ ತಂದು ಇಲ್ಲಿ ಇಂಜೆಕ್ಷನ್ ಕೊಟ್ಟು ಅಥವಾ ಶೆಲ್ಫ್ ಲೈಫ್ ಅನ್ನು ಹೆಚ್ಚು ಮಾಡಲಿಕ್ಕೆ ಅದನ್ನ ಆ ಕೆಮಿಕಲ್ಗಳಿಂದ ಈ ಡಯಾಬಿಟಿಸ್ ಅಲ್ಲಿ ಹೆಚ್ಚು ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ತಾಜಾ ಹಣ್ಣುಗಳು ನಮ್ಮ ಸುತ್ತಮುತ್ತ ಇರುವಂತಹ ಜಾಗದಲ್ಲೇ ಬೆಳೆದಿರುವಂತಹ ಹಣ್ಣಾಗಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲವೂ ಕೂಡ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ದೇಹ ಹೀರ್ಕೊಳ್ಳಿಕ್ಕೆ ಆಗುತ್ತೆ. ಅದೇ ಕಾರಣದಿಂದ ಆ ಸೀಸನ್ ಅಲ್ಲಿರುವಂತಹ ಹಣ್ಣುಗಳನ್ನು ತಿನ್ನಬಹುದು ಅಂತ ಹೇಳಬೇಕು. ಅದರಲ್ಲಿ ಕೆಲವೊಂದು ಉದಾಹರಣೆ ಅಂತಂದ್ರೆ, ಈ ಸಪೋಟ ಚಿಕ್ಕು ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಆ ಸೀಸನ್ ಅಲ್ಲಿ ನಮಗೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಮಗೆ ಸಿಗುತ್ತೆ. ಆದರೆ ಅದೆಲ್ಲ ಲಿಮಿಟ್ ಅಲ್ಲಿ ತಿನ್ಬೇಕು. ನಂತರ ಈ ಬಾಳೆಹಣ್ಣು ತಿನ್ಬಹುದಾ? ಬಾಳೆಹಣ್ಣು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣು, ಆದರೆ ಚಿಕ್ಕ ಚಿಕ್ಕ ಬಾಳೆಹಣ್ಣು ಇರುತ್ತೆ, ಕೆಲವೊಮ್ಮೆ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ. ಅದರಿಂದ ನಮಗೆ ಹೆಚ್ಚು ಪೊಟ್ಯಾಷಿಯಂ ಸಿಗುತ್ತೆ. ಈ ಬಾಳೆಹಣ್ಣಲ್ಲಿರುವಂತಹ ಒಳ್ಳೆ ಗುಣಗಳನ್ನು ಕೂಡ ಈ ಸಕ್ಕರೆ ಕಾಯಿಲೆ ಇರೋರು ತಿನ್ನಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಸರಿಯಾದ ಪ್ರಮಾಣದಲ್ಲಿ ತಿನ್ನುವಂತಹದ್ದು ಬಹಳ ಮುಖ್ಯ. ಅದು ನಮ್ಮ ಮೂರನೇ ಮುಖ್ಯವಾದಂತಹ ವಿಷಯ. ಹಣ್ಣುಗಳು ನಮಗೆ ಇಷ್ಟ, ರುಚಿ ಇದೆ, ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದರಿಂದ ಹೆಚ್ಚು ಪೋಷಕಾಂಶ ಸಿಗುತ್ತೆ, ನಾನು ಈ ವಿಡಿಯೋ ನೋಡ್ಕೊಂಡು ಹಣ್ಣುಗಳನ್ನು ತಿಂತೀನಿ ಅಂತ ಹೇಳ್ಕೊಂಡು ಹೆಚ್ಚು ಪ್ರಮಾಣದಲ್ಲಿ ತಿಂದ್ಬಿಟ್ರೆ ಅದರಿಂದ ಅನುಕೂಲ ಆಗೋದಿಲ್ಲ, ಅದರಿಂದ ತೊಂದರೆಗಳಾಗ್ತಾ ಹೋಗುತ್ತೆ, ಹೆಚ್ಚು ಕ್ಯಾಲರಿಗಳಾಗೋಗುತ್ತೆ, ಸಕ್ಕರೆ ಪ್ರಮಾಣ ಮತ್ತೆ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಪೋರ್ಷನ್ ಕಂಟ್ರೋಲ್, ಎಷ್ಟು ತಿಂತೀವಿ ಅನ್ನೋದ್ರ ಮೇಲೆ ಒಂದು ಲಿಮಿಟ್ ಇರುವಂತಹದ್ದು ಮೂರನೇ ಮುಖ್ಯವಾದಂತಹ ವಿಷಯ. ಈ ಆಪಲ್ ಅಂತಂದ್ರೆ ಒಂದು ಅರ್ಧ ಆಪಲ್ ಅನ್ನ ತಿನ್ಬಹುದು, ಈ ಚಿಕ್ಕ ಕಿತ್ಲೆ ಹಣ್ಣನ್ನ ತಿನ್ಬಹುದು, ಅಥವಾ ಈ ನೇರಳೆ ಹಣ್ಣು ಅಂತಂದ್ರೆ ಒಂದು 5ರಿಂದ 6 ನೇರಳೆ ಹಣ್ಣು ತಿನ್ನೋದ್ರಿಂದ ಅನುಕೂಲ ಆಗುತ್ತೆ. ಒಂದು ಚಿಕ್ಕ ಪೇರ್ಲೆ ಹಣ್ಣನ್ನು ತಿನ್ಬಹುದು. ಇದರಲ್ಲಿ ಯಾವ್ದಾದ್ರು ಒಂದು, ಅಥವಾ ಒಂದು ಸಣ್ಣ ಬೌಲಲ್ಲಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಫ್ರೂಟ್ ಸಲಾಡ್ ತರ ಮಾಡಿ ಅದನ್ನ ತಾವು ತಿನ್ನಬಹುದು. ಅದು ಮುಖ್ಯವಾದಂತಹ ವಿಷಯ. 4ನೇ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಹಣ್ಣುಗಳನ್ನು ತಿನ್ಬೇಕಾದ್ರೆ ಇಡೀ ಹಣ್ಣನ್ನ ತಿನ್ಬೇಕು. ಅಂದ್ರೆ ಸಿಪ್ಪೆ ಸಮೇತ ಇಡೀ ಹಣ್ಣನ್ನ ತಿನ್ನುವಂತಹ ಅಭ್ಯಾಸ ಒಳ್ಳೆಯದು. ಅದರಲ್ಲೂ ಈ ಆಪಲ್, ಈ ನಾವು ತಿನ್ನುವಂತಹ ಕಿತ್ಲೆ ಹಣ್ಣನ್ನು ಕೆಲವೊಬ್ರು ಬಿಡಿಸ್ಕೊಂಡು ತಿಂತಾರೆ. ಒಳಗಡೆ ಇರುವಂತಹ ಸಿಪ್ಪೆಯನ್ನ ಬಿಡಿಸ್ಕೊಂಡು ತಿನ್ನೋದ್ರ ಬದಲು ಕಿತ್ಲೆ ಹಣ್ಣನ್ನ ಸೊಳೆ ಸಮೇತ ತಿನ್ನುವಂತಹದ್ದು ಒಳ್ಳೆಯದು. ಅಥವಾ ಈ ಸಿಪ್ಪೆ ತೆಗೆಯುವಂಥದ್ದು, ಸಿಪ್ಪೆಯಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳಿ ಕೆಲವೊಬ್ರು ಸಿಪ್ಪೆಯನ್ನ ತೆಗಿತಾರೆ. ಈ ಪೇರ್ಲೆ ಹಣ್ಣಲ್ಲೂ ಕೂಡ ಸಿಪ್ಪೆ ತೆಗೆದು ತಿನ್ನುವಂತಹ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ. ಸೊ ಆ ರೀತಿಯಾದಂತಹ ಅಭ್ಯಾಸ ಬಿಟ್ಟು ಇಡೀ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಅನುಕೂಲ ಆಗ್ತಾ ಬರುತ್ತೆ. ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಇಡೀ ಹಣ್ಣು ತಿಂದಾಗ ಅದರಲ್ಲಿರುವಂತಹ ನಾರಿನಂಶ ಎಲ್ಲ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. 5ನೇ ಮತ್ತು ಕೊನೆಯ ಅಂಶ, ನಾವು ಈ ಹಣ್ಣುಗಳನ್ನು ತಿನ್ಬೇಕಾದ್ರೆ ಸರಿಯಾದ ಸಮಯದಲ್ಲಿ ತಿನ್ಬೇಕು. ಈ ಬೆಳಿಗ್ಗೆ ತಿಂಡಿ ಜೊತೆಗೆ ಅಥವಾ ಮಧ್ಯಾಹ್ನ ಊಟದ ಜೊತೆಗೆ ಈಗಾಗಲೇ ನಾವು ಹಲವಾರು ಆಹಾರ, ಹಲವಾರು ಕ್ಯಾಲರಿಗಳನ್ನ ತಗೊಂಡಿರ್ತೀವಿ. ಅದ್ರ ಜೊತೆಗೆ ಇದನ್ನ ತಿನ್ನೋದ್ರ ಬದಲು ಮಿಡ್ ಮಾರ್ನಿಂಗ್ ಮೀಲ್ ಅಂತ ಹೇಳ್ತೀವಿ. ಈ ಸಕ್ಕರೆ ಕಾಯಿಲೆ ಇರೋರು ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಸುಮಾರು 11ರಿಂದ 12 ಗಂಟೆ ಆ ಮಧ್ಯದಲ್ಲಿ ಒಂದು ಸ್ನ್ಯಾಕ್ ಆಗಿ ಹಣ್ಣನ್ನು ತಿನ್ನೋದ್ರಿಂದ ಅನುಕೂಲ ಆಗುತ್ತೆ. ಅಥವಾ ಸಂಜೆ ಸಮಯ ಒಂದು 4ರಿಂದ 5 ಗಂಟೆ, 4ರಿಂದ 5:15 ಆ ಸಮಯದಲ್ಲಿ ತಗೊಳ್ಳುವಂತಹ ಸ್ನ್ಯಾಕಿಗೆ ಈ ಹಣ್ಣನ್ನು ಉಪಯೋಗಿಸೋದ್ರಿಂದ ನಮಗೆ ಹಲವಾರು ಉಪಯೋಗ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಊಟದ ಜೊತೆ ಅಲ್ಲದೆ ಬೇರೆ ಸ್ನ್ಯಾಕ್ ಆಗಿ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಹೆಚ್ಚು ಲಾಭ ಅಂತ ನಾವು ಹೇಳ್ಬೋದು. ಸೊ ಈ 5 ಅಂಶಗಳನ್ನ ಈ ಹಣ್ಣನ್ನು ಆಯ್ಕೆ ಮಾಡ್ಬೇಕಾದ್ರೆ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ಸಕ್ಕರೆ ಕಾಯಿಲೆ ಇರೋರು ಈ ಹಣ್ಣು ಆಯ್ಕೆ ಮಾಡ್ಬೇಕಾದ್ರೆ ಏನೇನು ತಪ್ಪುಗಳನ್ನ ಮಾಡಬಾರ್ದು. ಮುಖ್ಯವಾಗಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳನ್ನ ಆಯ್ಕೆ ಮಾಡಬಾರ್ದು. ಯಾವುದು ಈ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳು? ನಾವು ಎಲ್ಲರಿಗೂ ಇಷ್ಟ ಆಗುವಂತಹ ಮಾವಿನ ಹಣ್ಣು ಇಷ್ಟ ಅಂತ ಹೇಳ್ಕೊಂಡು ನಾವು ಅದನ್ನು ತಿನ್ಬಿಟ್ರೆ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಆದ್ರೆ ಯಾವಾಗಾದ್ರೂ ಒಂದು ಆ ಸೀಸನ್ ಅಲ್ಲಿ ಒಂದು ಸಣ್ಣ ಪೀಸ್ ಮಾವಿನ ಹಣ್ಣು ತಿನ್ನೋದ್ರಿಂದ ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ. 2 ಊಟಗಳ ಮಧ್ಯ ನಾವು ಒಂದು ಸಣ್ಣ ಪೀಸ್ ಮಾವಿನ ಹಣ್ಣನ್ನ ಅದನ್ನ ಸ್ನಾಕ್ ಆಗಿ ತಿಂದ್ರೆ ಅದ್ರ ಜೊತೆಗೆ ಬೇರೆ ಏನು ನಾವು ಹೈ ಗ್ಲೂಕೋಸ್ ಆಹಾರ ತಗೊಳ್ಳದೇ ಇದ್ರೆ ಏನೂ ತಪ್ಪಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣುಗಳಲ್ಲಿ ಅನಾನಸ್, ಪೈನಾಪಲ್ ಹಣ್ಣು ಕೂಡ ಒಂದು. ಅದನ್ನು ತಿಂದ್ರೂ ಕೂಡ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಹೆಚ್ಚಾಗ್ಬಿಡಬಹುದು. ಅಥವಾ ಕಲ್ಲಂಗಡಿ ಹಣ್ಣು ನಮ್ಗೆ ಬಹಳ ಒಳ್ಳೆಯದು, ನಮ್ಗೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಂದ್ರೂ ಕೂಡ ಅದರಿಂದನೂ ಕೂಡ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡ್ಬೋದು ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೂ ಬಹಳ ಮುಖ್ಯವಾದಂತಹ ವಿಷಯ, ಈ ಡ್ರೈ ಫ್ರೂಟ್ಸ್ ಅನ್ನ ತಿನ್ಬೇಕಾದ್ರೆ ನಾವು ಬಹಳ ಹುಷಾರಾಗಿರ್ಬೇಕು.
ಈ ಒಣ ದ್ರಾಕ್ಷಿ ಮತ್ತು ಈ ಅಂಜೂರ ಒಣಗಿಸಿರುವಂತಹ ಅಂಜೂರದ ಹಣ್ಣು ಇದರಲ್ಲೆಲ್ಲ ತುಂಬಾ ಹೆಚ್ಚು ಪ್ರಮಾಣದ ಶುಗರ್ಸ್ ಇರುತ್ತೆ. ದ್ರಾಕ್ಷಿಯಲ್ಲಿ ನೀರು ತೆಗೆದಾಗ ಅದು ಕಾನ್ಸಂಟ್ರೇಟೆಡ್ ಶುಗರ್ ಆಗಿ ಉಳಿದಿರುತ್ತೆ. ಸೊ ನಮಗೆ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ನಾವು ಮನೆಯಲ್ಲಿ ಅಡುಗೆ ಮನೆಗೆ ಹೋಗಿ ಒಣ ದ್ರಾಕ್ಷಿ ತಿನ್ನುವಂತಹ ಅಭ್ಯಾಸ ಹಲವಾರು ಜನರಿಗೆ ಇರುತ್ತೆ. ಇದು ಡಯಾಬಿಟಿಸ್ ಅವರಿಗೆ ಒಳ್ಳೇದಲ್ಲ. ಅಂಜೂರ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಐರನ್ ಇರುತ್ತೆ, ಇದು ನಮಗೆ ಅದು ಒಳ್ಳೆಯದು ಅಂತ ಹೇಳ್ಕೊಂಡು ಅದನ್ನ ಹೆಚ್ಚು ತಿಂದ್ಬಿಟ್ರೆ ಅದು ನಮಗೆ ಅನುಕೂಲ ಆಗೋದಿಲ್ಲ. ಅದರಿಂದ ಈ ಒಣ ದ್ರಾಕ್ಷಿ ಇದೆಲ್ಲ ಬೇರೆ ಡ್ರೈ ಫ್ರೂಟ್ಸ್ಗಳ ಜೊತೆಗೆ ಒಂದು ಲಿಮಿಟ್ ಅಲ್ಲಿ ತಿನ್ನುವಂತಹ ಅಭ್ಯಾಸ ಇದ್ರೆ ಒಳ್ಳೆಯದು. ಅದರ ಜೊತೆಗೆ ನಾವೀಗಾಗಲೇ ತಿಳಿದ ಹಾಗೆ ಹಣ್ಣುಗಳನ್ನು ತಿನ್ನೋದು ಒಳ್ಳೆಯದು, ಜ್ಯೂಸ್ ಕುಡಿಯೋದಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ 1 ಗ್ಲಾಸ್ ನಾವು ಆರೆಂಜ್ ಜ್ಯೂಸ್ ಅನ್ನು ತಗೊಂಡ್ರೆ 3 ರಿಂದ 4 ಹಣ್ಣಿನ ರಸವನ್ನ 1 ಗ್ಲಾಸ್ ಆರೆಂಜ್ ಜ್ಯೂಸ್ ಅಲ್ಲಿ ನಾವು ಪಡಿಬಹುದು. ಆದ್ರೆ ಅದರಲ್ಲಿರುವಂತಹ ಯಾವುದೇ ನಾರಿನಂಶ ನಮಗೆ ಸಿಗೋದಿಲ್ಲ, ಅದು ಬೇರೆ ನಮಗೆ ಅದರಲ್ಲಿರುವಂತಹ ಪ್ರಯೋಜನಗಳು ಸಿಗೋದಿಲ್ಲ. ಸೊ ಅದರ ಬದಲು ಇಡೀ ಹಣ್ಣನ್ನು ತಿನ್ನೋದ್ರಿಂದ ನಾವು ಕ್ಯಾಲರಿ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ನಮ್ಗೆ ಅದರಲ್ಲಿರುವಂತಹ ಬೇರೆ ಪೋಷಕಾಂಶಗಳು ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅನ್ನ ನಾವು ಗೆಲ್ಲಬೇಕು ಅಂದ್ರೆ ಆಹಾರ ಪದ್ಧತಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ನೀವು ಕೂಡ ಅದನ್ನ ನೋಡ್ಕೊಂಡು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು. ಅದೇ ರೀತಿ 10 ಮುಖ್ಯವಾದ ತರಕಾರಿಗಳಿಂದ ಹೇಗೆ ಸಕ್ಕರೆ ಕಾಯಿಲೆ ಇರುವಂತವರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದರ ಡೀಟೇಲ್ಸ್ ಅನ್ನ ನೋಡಬಹುದು. ಅನ್ನ ತಿನ್ಬೇಕಾ ತಿನ್ಬಾರ್ದಾ, ಯಾವ ರೀತಿಯಾದಂತಹ ಅನ್ನ ಸಕ್ಕರೆ ಕಾಯಿಲೆ ಇರುವಂತವ್ರು ತಿನ್ನಬಹುದು ಅನ್ನೋದು ಬಹಳಷ್ಟು ಜನರಲ್ಲಿ ಡೌಟ್ ಇರುತ್ತೆ. ಆ ಡೌಟ್ ಕ್ಲಿಯರ್ ಆಗ್ಲಿಕ್ಕೆ ಈ ವಿಡಿಯೋನ ನೀವು ನೋಡಬಹುದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರುವಂತಹ ಸಕ್ಕರೆ ಕಾಯಿಲೆ ಇರುವಂತವರು ಮಾಡ್ತಾ ಇರುವಂತಹ 7 ಈ ಆಹಾರ ಪದ್ಧತಿಯ ಬಗ್ಗೆ ತಪ್ಪುಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿ ವಿಡಿಯೋ ಇದೆ, ಅದನ್ನ ನೋಡಿ. ಇವತ್ತು ನಾವು ಹಣ್ಣುಗಳನ್ನ ಹೇಗೆ ತಿನ್ಬೇಕು ಸಕ್ಕರೆ ಕಾಯಿಲೆ ಇದ್ದಾಗ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.